ಪಾರ್ಕಾಗೆ ಒಳ್ಳೊಳ್ಳೆ ಫಿಗರ್ಗಳು ಬರ್ತಾರೆ ಅಂತ ಬಂದರೆ ಯಾವ ಫಿಗರ್ಗಳು ಕಾಣಿಸ್ತಾನೆ ಇಲ್ವಲ್ಲ. ಥು, ನಮ್ಗೆ ಯಾರು ಸೆಟ್ಟೇ ಆಗಕ್ಕಿಲ್ಲ ಕಣಪ್ಪ. ನಮಗೆ ನಾವೇ ಸಾಟಿ. ನಮ್ಗೆ ಯಾರು ಸೆಟ್ಟು ಆಗಕ್ಕಿಲ್ಲ ನಮಗಂತೂ. ಏನು ಮಾಡೋದು? ಒಂದು ಫಿಗರನ್ನು ಕಾಣಿಸ್ಲಿಲ್ಲ. ಒಂದು ಫಿಗರ್ ಕಂಡುಬಿಟ್ರೆ ನೆಮ್ಮದಿಯಾಗಿ ಹೆಂಗೋನು ಆರಾಮಾಗಿ ಹೋಗ್ತಾ ಇದ್ದೆ. ಯಾವ ಫಿಗರು ಇಲ್ಲ ಗಿಗರು ಇಲ್ಲ. ಈ ಕಡೆ ಈ ಕಡೆನೂ ಇಲ್ಲ. ಈ ಹುಡುಗಿಯರೆಲ್ಲ ಪಾರ್ಕಾಗಿ ವಾಕ್ ಮಾಡೋದು ಬಿಟ್ಬಿಟ್ಟು ಎಲ್ಲೋಯ್ತವೆ ಅಂತ ಹೇಳ್ಬಿಟ್ಟು ನಮ್ಮ ಹಳ್ಳಿ ಕಡೆನೇ ಎಷ್ಟೋ ವಾಸಿ. ಈ ಪ್ಯಾಟೆ ಬೆಂಗಳೂರಿಗೆ ಬಂದ್ಬಿಟ್ಟು ಹೋಗತ್ತಾಗಿ ಎಲ್ಲಿ ಅಂತ ಹೇಳ್ಬಿಟ್ಟು ಹುಡ್ಕನಿ ಹುಡುಗಿರ ನಮ್ಮ ಪೊದ್ದು ಡಾರ್ಲಿಂಗ್ ಮುಂದೆ ಯಾರೂ ಇಲ್ಲ ಬಿಡು. ಪೊದ್ದು ಡಾರ್ಲಿಂಗೇನೆಯ. ಒಂದು ರೌಂಡ್ ಹೋಗಿ ಓಡಾಡ್ಕೊಂಡನ ಬರಬೇಕಿತ್ತು. ಭೈರವ ಭೈರವ ಹೋಗತ್ತಾಗಿ ಅದೇನು ಅಂತಾರಲ್ಲ, ಓದ್ಯ ಪಿಸಾಚಿ ಅಂದರೆ ಬಂದ್ಯಾಗ ವಾಕ್ಸಿ ಅಂದೆ ಅಂತ ಹೇಳ್ಬಿಟ್ಟು ಹಂಗೆ ಬಂದ್ಬಿಟ್ಟಿದ್ಯಲ್ಲ ನೀನು. ಅಯ್ಯೋ ರಾಮ, ನಾನೇನು ಒಬ್ಬನೇ ನೆಮ್ಮದಿಗಿರೋದು ನಿಂಗೆ ಇಷ್ಟ ಇಲ್ವಾ? ಹಿಂಗೆ ಹೋಯ್ತೀಯ ಅಜ್ಜಿ, ಹಂಗೆ ಬತ್ತೀಯ. ನಾನು ಎಲ್ಲಿದ್ದೀನಿ ಇವಾಗ? ಪ್ಯಾಟೆನಾಗಿ ಇವನಿ ಬೆಂಗಳೂರಿಗೆ ಬಂದಿವ್ನಿ. ಇಲ್ಲಿ ಗಂಟೆ ಹುಡುಕಬಿಟ್ಟು ಬಂದಿದ್ಯಲ್ಲ. ಯಾವ್ದನ್ನ ಫಿಗರ್ ಸಿಗ್ತದ ಅಂತ ನೋಡ್ತಾ ಇದ್ರೆ ನೀನು ಸಿಕ್ಬಿಟ್ಟ ನನಗೆ. ಏ ಭೈರವ, ನಂಗೋಸಿ ಸಹಾಯ ಮಾಡ್ಕೊಟ್ಟಿಯ ನೀನು? ಒಂಚೂರೇ ಚೂರು ಸಹಾಯ ಮಾಡ್ಕೊಟ್ಟಿಯಾ? ನನ್ನ ಮಗಳನ್ನ ಮಾತಾಡಿಸ್ಬೇಕು. ಒಂದೇ ಒಂದು ಕಿತ್ತವು ಕಸ ಮಾಡ್ಕೊಂಡು ನಾನು ನಮ್ಮ ಮಗಳನ್ನ ಮಾತಾಡ್ಸಕ್ಕೆ. ಅಯ್ಯೋ ಅಜ್ಜಿ, ಹೆಂಗೆ ಸಿಕ್ರಂಗೆ ಎಲ್ಲ ಪವರು ಸಿಗಕ್ಕಿಲ್ಲ ಕಣಜ್ಜಿ. ನಿನಗೆ ಯಾಕೆ ಅರ್ಥ ಆಯ್ತಿಲ್ವೋ ಏನು? ಈಗ ನಿಮ್ಮ ಮಗಳಿಗೆ ಏನು ಹೇಳ್ಬೇಕು ಅಂತ ಅನ್ಕೊಂಡಿದ್ಯಾ? ಆ ಕಿತ್ತೋಗಿರೋ ನನ್ನ ಮಗ ಲೋಫರ್, ನನ್ನ ಮಗ ಲಫಂಗ, ನನ್ನ ಮಗ ಬೇವರ್ಸಿ, ನನ್ನ ಮಗ ಅವನಲ್ಲ ನನ್ನ ಮೊಮ್ಮಗಳು ಗಂಡ. ನನ್ನ ಮಗಂಗೆ ನನ್ನ ದುಡ್ಡಾಗ 10 ಪೈಸನೂ ಕೊಡಬೇಡ ಮಮತಾ ಅಂತ ಹೇಳ್ಬಿಟ್ಟು ಪ್ರೀತಿಯಿಂದ ಹೇಳ್ಬೇಕು ಅಂತ ಅನ್ಕೊಂಡಿವ್ನಿ. ಯಪ್ಪ, ಒಳ್ಳೆ ಅಜ್ಜಿ. ಸರಿ ಅಜ್ಜಿ, ಆಯ್ತು. ನನ್ನ ಪವರ್ನ ಇನ್ನೂ ಕೊಟ್ಬಿಟ್ಟು ಮೋಡ್ಕಣ್ಣು ಕಾಣಂಗೆ ಮಾಡ್ತೀನಿ. ಮತ್ತೇನಾದ್ರೂ ನಾನು ಹಿಂದೆ ಬಂದು ತೀಟೆ ತರಲೆ ಮಾಡ್ಬೇಕಂತೆ. ಎಲ್ಲಿಂದ ತಗ್ಲಾಕೋಗ್ಬಿಟ್ಟು ನೀನಂತೂ ನನಗೆ ಹೆಂಗೋ ನಡ್ಕೊಂಡು ಹೋಯ್ತಾ ಇದ್ದೆ. ನಾನು ಸುಮ್ಮನೆ ಕರೆದ್ಬಿಟ್ಟು ತಪ್ಪು ಮಾಡಿಬಿಟ್ಟೆ. ಫಿಗರುಗಳನ್ನೆಲ್ಲ ಯಾರು ನೋಡೋಕ್ಕೂ ಕೂಡ ಇಕ್ಕಿಲ್ಲ ನೀನು. ನಿನ್ನೆ ನೋಡಂಗೆ ಮಾಡ್ಕೊಬಿಟ್ಟಿದ್ಯಾ. ಸರಿ ಬಾ. ಜನ್ಮ ಆಡ್ಕೊಬೇಡಕಂಡು ಬೈರವ. ಅಯ್ಯೋ, ನನ್ನ ಮೊಮ್ಮಗಳು ಗಂಡ ಅವನೆಲ್ಲ ಲೋಪರ್, ನನ್ನ ಮಗ ಮುಳುಗಿಸ್ ತೇಲಿಸ್ಬಿಡ್ತಾನೆ. ಕಷ್ಟಪಟ್ಟು ನಾನು ದುಡ್ದಿರ ಕಾಸದು ಅದೆಲ್ಲನೂ ಹೋಗ್ಬಿಟ್ರೆ ಅಂತ ಭಯ ನನಗೆ. ನಾವು ಮನುಷ್ಯರಲ್ಲ ಅಜ್ಜಿ, ನಾವು ದೆವ್ವಗಳು. ಅವ್ನು ಕದ್ಕೊಂಡು ಹೋದ್ರೂ ವಾಪಸ್ ತಗೊಬಿಟ್ಟು ಬಂದು ಮಾಡೋಗ್ಬೋದು. ಅದಕ್ಕೆಲ್ಲ ಯಾಕೆ ಈಗಲಿಂದ ತಲೆ ಕೆರ್ಕೊಂಡು ಮನುಷ್ಯರ ಥರ ಯೋಚನೆ ಮಾಡೋದು ಬಿಟ್ಬಿಟ್ಟು ದೆವ್ವಗಳ ಥರ ಯೋಚನೆ ಮಾಡೋದನ್ನ ಕಲ್ತ್ಕೊಳ್ಳಜ್ಜಿ. ಕಲ್ತ್ಕತೀನಿ ನಿಧಾನಕ್ಕೆ ಒಂದೊಂದೇ ಕಲ್ತ್ಕತೀನಿ. ನನ್ನ ಮಗಳನ್ನ ನೋಡಕ್ಕೆ ಬಾಬಾ ಬಾ ಹೋಗನ್ ಬಾ. ನಮ್ಮ ಮಮ್ಮಿ ಇದ್ದಿದ್ರೆ ಇಷ್ಟೊತ್ತಿಗೆ ಮಗಳೇ ಅಂತ ಹೇಳ್ಬಿಟ್ಟು ಓಡಾಡ್ಕೊಂಡು ಹಿಂದಿಂದೆ ನೀನು ಬಂದಿರೋದು. ನಮ್ಮಮ್ಮ ಲಾಸ್ಟಾಗಿ ಕೋಳಿ ಸಾರು ಅಂತ ಹೇಳ್ಬಿಟ್ಟು ಕೋಳಿ ಸಾರು ತಿಂದಿದ್ದಂಗೆ ಹೊಂಟೋಗ್ಬಿಡ್ತು. ಎಷ್ಟು ವರ್ಷ ನನ್ನ ಜೊತೆ ಇತ್ತು ನಮ್ಮಮ್ಮ. ಆದರೆ ಇವಾಗ ನನ್ನ ಜೊತೆ ಆಗೇ ನೀನು ಇಲ್ಲ. ಏನು ಮಾಡೋಕ್ಕಾಗಿಲ್ಲ. ನಮ್ಮ ಹಣೆ ಬರೋಕ್ಕೆ ಹೊಣೆ ಯಾರು ಹೇಳು? ನಮ್ಮ ಹಣೆ ಬರಹ ಸರಿ ಇಲ್ಲ ಬಿಡು. ನಮ್ಮಮ್ಮ ಇನ್ನೂ 1-2 ದಿನ ಇದ್ದಿದ್ರೆ ಎಂಥ ಚೆನ್ನಾಗಿರೋದು. ಇನ್ನೊಂದು 2 ದಿನ ಆದ್ರೂ ಇರಬೇಕಿತ್ತು. ಈಗ ಮಗಳ ಹತ್ರ ಹೋಗ್ಬಿಟ್ಟು ಮಗಳೇ ಅಂತ ಹೋಗಿ ಮಾತಾಡ್ಸು. ನೀಟಾಗಿ ಮಾತಾಡ್ತಾಳೆ. ನಾನು ಇಲ್ಲೇ ಇರ್ತೀನಿ, ನಾನು ಕಾಣಕ್ಕಿಲ್ಲ, ನೀನು ಮಾತ್ರ ಕಾಣಿಸ್ತೀಯ, ಹೋಗು. ಧನ್ಯವಾದ ಭೈರವ, ಧನ್ಯವಾದ. ಶ್ಯಾನೆ ಮಾತಾಡೋಕೆ ಹೋಗ್ಬೇಡ. ಮನುಷ್ಯರ ಮುಂದೆ ಶ್ಯಾನೆ ಒತ್ತಿರೋದು ಒಳ್ಳೇದಲ್ಲ, ಸರಿನಾ? ಸ್ವಲ್ಪ ಹೊತ್ತು ಮಾತ್ರ ಮಾತಾಡು. ಮಾತಾಡ್ಬಿಟ್ಟು 10 ನಿಮಿಷ ಹಂಗೆ ನೀ ಪವರ್ ವಾಪಸ್ ಇಸ್ಕೊತೀನಿ, ಬಂದ್ಬಿಡು. ಸರಿ ಭೈರವ. ಮಮತಾ, ಮಗಳೇ ಮಮತಾ. ಅಯ್ಯೋ ದೇವ ಅನ್ಕಣಮ್ಮಿ, ನಿಮ್ಮ ಅಮ್ಮ ನೀನು ದೆವ್ವಾಗೋಗ್ಬಿಟ್ಟ. ನೀನು ದೆವ್ವಾಗ ಬಂದ್ಬಿಟ್ಟ. ಮಗಳೇ, ನೀನು ಬಿಟ್ಟಿರೋಕ್ಕಾಗಲಿಲ್ಲ ಕಣವ. ನನಗಂತನ್ನುವೆ ನೀನು ಬಿಟ್ಬಿಟ್ಟು ಹೆಂಗವ ಇರಲಿ ನಾನು? ನೀನು ಬಿಟ್ಟಿರೋಕ್ಕಾಗಲಿಲ್ಲ. ನೀನು ಸಣ್ಣದಾಕಿರೋದು ನನ್ನ ಕಣ್ಣಾರೆ ನೋಡಬೇಕು ಅಂತ ಹೇಳ್ಬಿಟ್ಟು ಏನೇನೋ ಪ್ರಯತ್ನ ಪಟ್ಟೆ. ಆದ್ರೂ ದೇವರು ನನ್ನ ಆಯಸ್ಸು ಮುಗಿಸ್ಬಿಟ್ಟು ಕರ್ಕೊಂಡೋಗ್ಬಿಟ್ಟ ಮಗಳೇ, ಕರ್ಕೊಂಡೋಗ್ಬಿಟ್ಟ. ಅಮ್ಮ ನೀನು ಬಿಟ್ಬಿಟ್ಟು ಹೋಗತ್ತಾಗೆ ನನಗೆ ಜೀವನನೇ ಬೇಜಾರಾಗೋಗ್ಬಿಟ್ಟೈತೆ. ನೀನು ಈ ಪರಿಸ್ಥಿತಿನಾಗ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಎಷ್ಟೆಲ್ಲ ಇಷ್ಟಪಡ್ತಾ ಇದ್ದೆ ನನ್ನ. ಹೆಂಗೆಲ್ಲ ಸಂದಾಗ ನೋಡ್ಕೊತಾ ಇದ್ದೆ. ಕುಂತ್ರು ನಿಂತರು ನನಗಂತೂ ನಿಂದೆ ನೀನಿಯ ಧ್ಯಾನ ಕಣಮ್ಮ. ನೀನು ಹಿಂಗೆ ದೆವ್ವಾಗ್ಬಿಟ್ಟು ನಾನು ಮುಂದಕ್ಕೆ ಬತ್ತೀಯ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡೇ ಇರಲಿಲ್ಲ ಕಣಮ್ಮ. ಅಮ್ಮ, ನಮ್ಮ ಜೊತೆನೇ ಇದ್ಬಿಡಮ್ಮ, ಎಲ್ಲೂ ಹೋಗ್ಬೇಡ. ಆಗಲ್ಲ ಮಗಳೇ, ನಾನೊಬ್ಳು ದೆವ್ವ, ನೀನಿವಾಗ ಮನುಷ್ಯಳು. ಹಾಗೆಲ್ಲ ಆಗಲ್ಲ ಮಗಳೇ.
ನೀನು ಚೆನ್ನಾಗಿರಬೇಕು. ನೀನು ಚೆನ್ನಾಗಿರೋದನ್ನ ನಾನು ನೋಡಬೇಕು, ಕಣ್ಣಾರೆ ನೋಡಬೇಕು ನೀನು ಚೆನ್ನಾಗಿರೋದನ್ನ ನಾನು. ಅದಕ್ಕೆ ತಾನೇ ನಾನಂತೂ ಕಾಯ್ತಾ ಇರೋದು ಅಂತಂದರೆ ನೀನು ಚೆನ್ನಾಗಿರಬೇಕು. ನೀನು ಚೆನ್ನಾಗಿರ್ಬೇಕು ಅಷ್ಟೇನೇನೆಯ ಮಗಳೇ. ಈ ಎಲ್ ಐ ಸಿ ದುಡ್ಡು ಅಮ್ಮ, ನನಗೋಸ್ಕರ ನೀನು ಎಲ್ ಐ ಸಿ ಎಲ್ಲ ಕಟ್ಬಿಟ್ಟು ಏನೆಲ್ಲ ಮಾಡಿದ್ಯಾ ಅಂತ ನಂಗೆ ಗೊತ್ತಿರಲಿಲ್ಲ ಕಣಮ್ಮ. ನೀನು ನನಗೊಂದು ಮಾತು ಹೇಳಿಲ್ವಲ್ಲ, ನೀನಂತೂ ಎಲ್ ಐ ಸಿ ಕಟ್ಟಿದ್ದೀನಿ ಮಾಡಿದ್ದೀನಿ ಅಂತ ಇವಾಗ ಏನೇ ಗೊತ್ತಾಯಿತು. ತಂದ್ಬಿಟ್ಟು ಮನೆ ಒಳಗಡೆ ಮಡಗಿದ್ದೀನಿ ಕಣಮ್ಮ. ಹ್ಞೂ, ಇರಲಿ ಅಂತ ಹೇಳ್ಬಿಟ್ಟು ನನ್ನ ಗಂಡ ನಾನು ಇಬ್ಬರು ಹೋಗ್ಬಿಟ್ಟು 10 ಲಕ್ಷ ರೂಪಾಯಿ ತಗೊಬಿಟ್ಟು ಬಂದ್ವಿ. ಹ್ಞೂ, ಇರಲಿ ಅಂತ ಹೇಳ್ಬಿಟ್ಟು ಬೇಕಾಯ್ತದೆ ಅಂತ ಮಾಡೋದೆ. ನೀನು ತಿತ್ತಿನೂ ನಾಳೆ ಕಣಮ್ಮ. ಎಲ್ಲ ರೆಡಿ ಆಗೋಗ್ಬಿಟ್ಟೈತೆ, ಇನ್ನೇನು ಮಾಡೋದು ಒಂದೇನೇನೆಯ ಬಾಕಿ ಅಷ್ಟೇನೆ. ಆ ದುಡ್ಗೋಸ್ಕರನೇ ಬಂದೆ ಕಣಮ್ಮಿ. ಒಂದು ವಾರದಿಂದ ನಿಮ್ಮ ಮನೆಗಿಂದೇನೆ ಸುತ್ತಾಡ್ತಾ ಇದ್ದೀನಿ. ನೀನೇನು ಮಾಡ್ತಿದ್ಯಾ, ನಿನ್ನ ಗಂಡ ಏನು ಮಾಡ್ತಾವನೆ, ನಿನ್ನ ಒಳಿ ಏನು ಮಾಡ್ತಾವನೆ ಅಂತ ತಿರ್ಗದೇನಿ ಆಯಿತು. ನನಗಂತೂ ಕೆಲಸ ನೋಡಮ್ಮಿ, ನಾನು ಕೊಟ್ಟರೆ 10 ಲಕ್ಷ ರೂಪಾಯಿನಾಗೆ 1 ರೂಪಾಯಿನೂ ಕೊಡಕ್ಕೆ ಹೋಗ್ಬೇಡ, ಸರಿನಾ? ಏನು ಹೇಳು, 1 ರೂಪಾಯಿ ಕೊಡಕ್ಕೆ ಹೋಗ್ಬೇಡ. ಹ್ಞೂ, ಏನಾರ ಕೇಳಿದ್ರೆ ನಾನು ಕೊಡೋಕ್ಕಿಲ್ಲ ಅಂತ ಡೈರೆಕ್ಟಾಗಿ ನೀನು ಹೇಳ್ಬಿಡು. ನೀನು ಇಲ್ಲ ಅಂತಂದರೆ ನೀನು ಕೊಟ್ಬಿಟ್ರೆ ನನ್ನ ಮಗ ಎಲ್ಲ ಮುಳುಗಿಸ್ ತೇಲಿಸ್ಬಿಡ್ತಾನೆ. ನೀನು ಚಂದಕ್ಕಿರಲಿ ಅಂತ ಹೇಳ್ಬಿಡ್ತಾನೆ. ನಾನಂತೂ ಮಾಡಿಸಿ ಎಲ್ಲ ನಿನಗೆ ಅಂತ ಮಾಡಿಸಿಕ್ಕಿದ್ದು ಕೊಡಬೇಡ ನನ್ನ ಮಗನಿಗೆ. ಸರಿ ಕಣಮ್ಮ, ನೀನು ಹೇಳಿದ್ಮೇಲೆ ಆಯಿತು. ಸಾಕಜ್ಜಿ, ಮುಗೀತು ಟೈಮು. ಬೇಗ ಬಾ ಹೋಗೋಣ. ಜಾಸ್ತಿ ಹೊತ್ತು ಮನುಷ್ಯರು ಮುಂದೆ ನಿಂತ್ಕೋಬಾರ್ದು. ಬಾ ಬಾ ಬಾ. ಸರಿ ಕಣಮ್ಮಿ, ನಾನು ಇನ್ನೊಂದು ದಿನ ಬರ್ತೀನಿ. ಇಷ್ಟನ್ನು ಹೇಳಕ್ಕೆ ಬಂದೆ ಅಷ್ಟೇ. ನೀನು ಒಳಿಯ ಬಂದ್ಬಿಟ್ಟು ಎಷ್ಟು ಕೇಳಿದ್ರು ಕೊಡಕ್ಕೆ ಹೋಗ್ಬೇಡ. ನಿನ್ನ ಮಗಳು ಬಂದ್ಬಿಟ್ಟು ಕೇಳಿದ್ರು ಕೊಡಕ್ಕೆ ಹೋಗ್ಬೇಡ. ಸರಿ, ಆಯಿತು ಆಯ್ತಮ್ಮ. ಸರಿ, ನಾನು ಇನ್ನು ಬರ್ತೀನಿ. ಸರಿನಾ? ಹುಷಾರು ಹುಷಾರು. ನಾನು ಇಲ್ಲೇ ಇರ್ತೀನಿ. ನಿನ್ನ ಕಣ್ಣು ಕಾಣಲಿಲ್ಲ, ನಿನ್ನ ಕಣ್ಣು ನಾನು ಕಾಣಲ್ಲ ಜಾಸ್ತಿ. ಇನ್ನೂ ನಂಗೆ ಆ ಶಕ್ತಿ ಬಂದಿಲ್ಲ. ನನ್ನ ಫ್ರೆಂಡ್ ಜೊತೆ ಬಂದ್ಬಿಟ್ಟಿದ್ದೀನಿ ನಾನು. ಹಾಂ, ನೋಡು, ನಿನ್ನ ಕಣ್ಣು ಕಾಣಿಸ್ತೀನಿ ತಿಥಿಯೆಲ್ಲ ಮುಗಿದ್ಮೇಲೆ. ಆಮೇಕಿಂದ ನಿನ್ನ ಹತ್ರಕ್ಕೆ ಬರ್ತೀನಿ. ನಡಿ ಭೈರವ, ಹೋಗೋಣ. ಅಮ್ಮ, ಕೋಳಿ ಸಾರು ಅಂತ ಇದ್ದಲ್ಲ, ಕೋಳಿ ಸಾರು ಒಂದ್ಸಲ ತಿನ್ಕೊಂಡು ಹೋಗಿ ಬಾಮ. ಬರ್ತೀನಿ. ನಮ್ಮಮ್ಮ ಈ ಸತ್ರು ನನ್ನನ್ನು ಎಷ್ಟು ಇಷ್ಟಪಡ್ತದೆ. ದೆವ್ವಾದ್ರೂ ನನ್ನೇ ನೆನೆಸ್ಕೊತದೆ. ಅತ್ತೆ, ನಿಮ್ಮ ಮಗಳು ಹೇಳಿದ್ರು ಹೋಗ್ಬಿಟ್ಟು ನಮ್ಮಮ್ಮ ಕಾಸು ಕೊಡ್ತದೆ ಇಸ್ಕೊಬಿಟ್ಟು ಬಾ ಅಂತ ಹೇಳ್ಬಿಟ್ಟು. ಯಾವ ಕಾಸು ಕೊಡ್ತೀನಿ ಅಂತ ಹೇಳಿದ್ದಂತೆ? ಏನೋ ಎಲ್ ಐ ಸಿ ದುಡ್ಡು ಬಂತಲ್ಲ, ಅದ್ರಾಗ ಒಂದು ಸ್ವಲ್ಪ ಕೊಡ್ತೀನಿ ಅಂತ ಹೇಳಿದ್ರು ಅಂತಲ್ಲ, ಅದಕ್ಕೆ ನೀ ಇಸ್ಕೊಂಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಹೇಳ್ಕೊಳ್ಸಿದ್ಲು. ಅದಕ್ಕೆ ನೀ ಬಂದೀವಿ. ಅದು ಏನು ಕೊಡ್ತೀರೋ ಕೊಡಿ, ಸರ್ನ ಹೋಯ್ತೀನಿ ಎತ್ಕೊಂಡು. ನಾನು ಕೊಡಕ್ಕಿಲ್ಲ ಕಣ. ನಾನು ನಮ್ಮ ಅಮ್ಮನ ದುಡ್ಡಾಗ ನಿಂಗೆ 10 ಪೈಸೆನೂ ಕೊಡಕ್ಕಿಲ್ಲ. ಕೊಡೋದು ಇಲ್ಲ ಮುಂದೆನೂ. ಬಿಟ್ಬಿಡು, ನೀನು ನನ್ನ ತಂಟೆನೇ ಬಿಟ್ಬಿಡು. ಕೊಡಕ್ಕಿಲ್ಲ ಅಂತ ಹೇಳಿದ್ಮೇಲೆ ಕೊಡಕ್ಕಿಲ್ಲ ಅಷ್ಟೇ. ನೀನು ಏನು ಮಾಡ್ಕೊತೀಯೋ ಮಾಡ್ಕ. ಇದೇನತ್ತೆ ಹಿಂಗೆ ಹೇಳ್ತಾ ಇದ್ದೀರಾ? ಅವಳು ನೋಡಿದ್ರೆ ಕೊಡ್ತಾರೆ ಹೋಗು ಅಂತ ಹೇಳ್ಬಿಟ್ಟು ಹೇಳಿದ್ಲು. ನಾನು ಹೇಳ್ತಾ ಇದ್ದೀನಲ್ಲ ಕೊಡಕ್ಕಿಲ್ಲ ಅಂತ ಹೇಳ್ಬಿಟ್ಟು, ಹೋಗಿ ಅವಳಿಗೆ ಹೇಳು ಕೊಡಕ್ಕಿಲ್ಲ ಅಂತ ಹೇಳ್ಬಿಟ್ಟು. ನಾನೇ ಕೊಡಬೇಕು? ನಮ್ಮಮ್ಮ ನನ್ನ ಹೆಸರು ಮಾಡ್ಸಿರೋ ಎಲ್ ಐ ಸಿ ದುಡ್ಡ ನಾನೇ ಕೊಡ್ಬೇಕು ನಿನ್ಗೆ? ಹೇಳು, ನಾನು ಕೊಡೋದಿಲ್ಲ. ನನಗೆ ಕೊಡಕ್ಕೆ 10 ಪೈಸೆ ಕೊಡಕ್ಕೆ ನಂಗೆ ಇಷ್ಟ ಇಲ್ಲ. ಹೋಗಿ ನನ್ನ ಮಗಳಿಗೆ ಹೇಳು ಹೋಗ್ಬಿಟ್ಟು. ಏನೋ ಮುಂದಕ್ಕೆ ಬೇಕಾದ್ರೆ ನೋಡೋಣ. ಇವಾಗಂತೂ ನಾನು 10 ಪೈಸೆ ಕೊಡಕ್ಕಿಲ್ಲ. ಅತ್ತೆ, ಹೊಳಿಯ ಮಗಳು ಕಷ್ಟದವ್ರೆ ಅಂದ್ರೂ ಕೊಡಕ್ಕಿಲ್ವಾ? ಕೊಡಕ್ಕಿಲ್ಲ. ಎಲ್ಲ ಅತ್ತೆ ಕತ್ತೆ, ನನಗೆ ನಿನಗೆ ಕಾಸು ಕೊಡಕ್ಕಿಲ್ಲ ಅಂತ ಹೇಳ್ತೀಯಾ? ಐತೆ, ಸರಿಯಾಗೈತೆ. ಏನು ದೌಲತ್ ಮಾಡ್ತಾಳೆ ಅಂದರೆ ನಮ್ಮ ಅತ್ತೆ ಇವಳೇ ಬಿಡತ್ತ. ನಾನು ಹೆಂಡ್ತಿಗೆ ಫಸ್ಟ್ ಏನಾರು ತಗೊಂಡು ಯಾಕೋ ಸುಗಿಬೇಕು.